ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಶುಕ್ರವಾರ ಫ್ರೆಂಡ್ಸ್, ಶುಕ್ರವಾರ ಪೂಜೆ ಎಲ್ಲ ಆಯಿತು, ನೀರು ಬಂದಿತ್ತು, ಕೆಲಸ ಎಲ್ಲ ಮುಗೀತು. ಬೆಳಿಗ್ಗೆ ತಿಂಡಿ ನಾನು ಓಟ್ಸ್ ತಿಂದೆ, ಮತ್ತು ನಮ್ಮ ಅಮ್ಮನಿಗೆ ಮುದ್ದೆ. ನಮ್ಮ ಮನೆಯವರು ಆಚೆನೇ ತಿಂದ್ಕೊಂಡ್ರು ಫ್ರೆಂಡ್ಸ್. ಆ ಕಾರಣ ತಿಂಡಿ ರಿಸ್ಕ್ ಆಗಲಿಲ್ಲ ಅನ್ಕೋತೀನಿ, ಮುದ್ದೆ ತಿರ್ದಿದ್ದೆ ಬೆಳಿಗ್ಗೆನೆ. ವಾರ ಎಲ್ಲ ಆಗಿದೆ ಫ್ರೆಂಡ್ಸ್, ಮುಗೀತು. ಈಗ ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ, ಅಂದರೆ ಬೆಳಿಗ್ಗೆ ಹಾಕಿದ್ದೀನಿ. ಬೆಳಿಗ್ಗೆ ವಿಡಿಯೋ ಬಂದು ಪೆಂಡೆಂಟ್ದು ತೋರಿಸಿದ್ದೀನಿ ನೋಡಿ, ವ್ಯಾಕ್ಸ್ ಮಾಲ. ಅದು ನಿಜ ಅಂದರೆ ನಿಜ ಫ್ರೆಂಡ್ಸ್, ನೀವು ಎಷ್ಟು ನಂಬ್ತಿರೋ ಎಷ್ಟು ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ಇದನ್ನು ನಾನು ಶೇರ್ ಮಾಡಿರೋದು, ಜೊತೆಗೆ ತಮ್ಲೈನಲ್ಲಿ ನೋಡಿ ಆ ಸರ ಬೇರೆ ಈ ಸರ ಬೇರೆ, ಎರಡು ಬೇರೆ ಬೇರೆ ಪೆಂಡೆಂಟ್ ಮಾತ್ರ ಒಂದೇ ಅಷ್ಟೇ. ವ್ಯಾಕ್ಸ್ ಮಾಲಾಗೆ ಒಂದು ಪೆಂಡೆಂಟ್ಗೆ ಬೇರೆ ಲುಕ್ ಬಂದಿದೆ ಅಷ್ಟೇ. ಅದು ನೋಡಿ ತಿಳ್ಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಬಟ್ ಸೇಫಾಗಿ ಇಟ್ಕೋಬೇಕು, ನೋಡ್ಕೋಬೇಕು ಅಷ್ಟೇ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ. ಇವತ್ತೆಲ್ಲ ಏನೇನಾಗಿದೆ, ನಿನ್ನೆ ಏನೇನಾಗಿದೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದು ಮಧ್ಯಾಹ್ನ, ಅಂದರೆ ಗುರುವಾರ ಮಧ್ಯಾಹ್ನ. ಹೊಟ್ಟೆ ಹಸಿತಿತ್ತು, ಸ್ವಲ್ಪನೇ ಹೊಟ್ಟೆ ಹಸಿತಿತ್ತು. ಜೊತೆಗೆ ಬ್ರೆಡ್ಡು, ಜಾಮು, ಸ್ಪೈಸಿಗೆ ಟೊಮೊಟೊ ಕೆಚಪ್ಪು, ಸೌತೆಕಾಯಿ ಎಲ್ಲ ಇದ್ದ ಕಾರಣ ಅದನ್ನು ಮಾಡಿಕೊಂಡೆ. ಸ್ವಲ್ಪ ಸಣ್ಣ ಥರ ಮಾಡಿಕೊಂಡು ತಿಂದ್ವಿ. ಅಂದರೆ ನಾನು ಒಬ್ಬಳೇ ತಿಂದಿದ್ದು, ಇನ್ಯಾರೂ ಇರಲಿಲ್ಲ ಮನೇಲಿ. ಸೊ ಅದಕ್ಕೆ ಅಡುಗೆನೂ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಬೆಳಿಗ್ಗೆ ಟೈಮು ಏನಾದರೂ ಲೈಟಾಗಿ ತಿನ್ಕೋತೀನಿ, ಇಲ್ಲ ಓಟ್ಸು, ಎನಿಥಿಂಗ್ ಏನಿರುತ್ತೋ ಅದು ತಿನ್ಕೋತೀನಿ. ಸ್ವಲ್ಪ ಒಂದು ಚಪಾತಿನೂ, ರೈಸ್ ಐಟಮ್ ಬಿಟ್ಟು ಇನ್ನೇನಿರುತ್ತೋ ಎಲ್ಲನೂ ತಿಂತೀನಿ. ಮಧ್ಯಾಹ್ನದ್ದು ತಿಂದು ಮುಗಿಸ್ದೆ. 2 ಬ್ರೆಡ್ ಅಲ್ವಾ, ಏನಲ್ಲ ಅಂತ. ಕಾಳಿತ್ತು, ಹುಳ್ಳಿ ಕಾಳು, ಅದನ್ನು ಸೋಸೋಣ ಅಂತ ತಗೊಂಡೆ. ನೋಡಿ, ಕಪ್ಪಗಾಗಿದೆ ಎಲ್ಲ. ಅದನ್ನು ಕೊಟ್ಟು ರಿಟರ್ನ್ ಮತ್ತೆ ತಗೋಬೇಕು. ಅಂದರೆ ಹಳ್ಳಿ ಕಡೆ ತೆಗೆದಿಟ್ಟಿರ್ತಾರೆ ವರ್ಷದ ತನಕ, ಅದು ಈ ಥರ ಆಗುತ್ತೆ ಅಷ್ಟೇ. ಪರವಾಗಿಲ್ಲ, ಎಷ್ಟು ಸೋಸ್ಕೊಂಡು ಬಸ್ಸಾಂಬಾರು ಮಾಡ್ಬೋದು, ಉಪ್ಪು ಸಾಂಬಾರು ಮಾಡ್ಬೋದು. ಇದನ್ನು ಮೊಳಕೆ ಕಟ್ಟಿದ್ರೆ ಇದು ಮೊಳಕೆ ಬರಲ್ಲ ಇದು, ಅದರಿಂದ ಬಸ್ಸಾಂಬಾರು ಮಾಡ್ಕೋಬೋದು. ಹಾಗೆಯೇ ಸಂಜೆ ಟೈಮ್ ಆಯ್ತಾ ನಮ್ಮಮ್ಮನ ಮನೆ ಕಡೆ ಹೋಗಿ ಅಲ್ಲೆಲ್ಲ ಫ್ರೆಂಡ್, ಇವರು ಪಕ್ಕದ ಮನೆ ಶಿಲ್ಪ, ಹಾಗೆ ಅಮ್ಮು ಅಂತ ಅವ್ರ ಮಗಳು. ಸಂಜೆನೂ ಆಗೋಯ್ತು, ಟೈಮು ಮುಗ್ದೋಯ್ತು. ಜೊತೆಗೆ ಬಂದೆ ಮನೆಗೆ ಅಡುಗೆ ಮಾಡಬೇಕಲ್ಲ, ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬರೋ ತನಕನೇ ಟೈಮ್ ಆಗುತ್ತೆ. ಟೈಮ್ ಪಾಸ್ ಆಗಬೇಕಲ್ಲ, ಬೇಜಾರು ಕಳಿಬೇಕಲ್ವ, ಮನೇಲಿ ಒಬ್ಬಳೇ ಇರೋ ಕಾರಣ. ಹಾಗೆ ಉಪ್ಪು ಸಾಂಬಾರು ಖಾರ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ರೆಡಿ ಮಾಡಿಕೊಂಡೆ, ಅಂದರೆ ಒಂದು 2 ಟೈಮ್ಗೆ ಆಗೋಷ್ಟು ರುಬ್ಬಿಟ್ಕೋತೀನಿ. ಆದರೆ ಸಾಧ್ಯ ಆದರೆ ಮಾಡ್ಕೋತೀವಿ ಬೇಗನೆ. ಸೊಪ್ಪು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೊಳ್ದು ಎಲ್ಲ 2 ಸಲ ತೊಳಿಬೇಕು, ಚೆನ್ನಾಗಿ ಹೋಗಬೇಕು. ಅಂದರೆ 2 ಸಲ ತೊಳೆದ್ರೆ ಚೆನ್ನಾಗಿ ಹೋಗುತ್ತೆ, ಬೆಳೆದಿರೋದ್ರಿಂದ ಹೊಲದ ಗದ್ದೆಲಿ ಚೆನ್ನಾಗಿರುತ್ತೆ. ಸೊಪ್ಪು ಮಾತ್ರ ಸೂಪರಾಗಿತ್ತು, ಟೇಸ್ಟಾಗಿತ್ತು, ನನಗೆ ಇಷ್ಟ ಆಯಿತು. ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಬೆಳ್ಳುಳ್ಳಿ ಹಾಕಿ ಬಾಳಿಸ್ಕೊಂಡು ಅದನ್ನು ಸೊಪ್ಪು ಹಾಕ್ಕೋತೀನಿ. ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು, ಒಂದು ಅರ್ಧ ಲೋಟ ನೀರು ಹಾಕಿ, ಸಾಲ್ಟ್ ಹಾಕಿ. ಖಾರದ ಪುಡಿ ಏನು ಬೇಡ ಅನ್ಕೋತೀನಿ, ಇದು ಉಪ್ಪು ಸಾಂಬಾರು ಆಗಿರೋದ್ರಿಂದ ಖಾರದ ಪುಡಿ ಏನು ಬೇಕಾಗಿಲ್ಲ. ಸ್ವಲ್ಪ ಇಷ್ಟೇ ಸಾಕು. ನಿಮಗೆ ಟೇಸ್ಟ್ ವೈಸ್ ನಿಮಗೆ ಬೇಕು, ಉಪ್ಪು ಸಾಂಬಾರಿಗೂ ಹಾಕೋರು ಇರ್ತಾರೆ, ಬೇಕಾದ್ರೆ ನೀವು ಹಾಕೋಬೋದು. ಖಾರಕ್ಕೆಲ್ಲ ರೆಡಿಯಾಗಿದೆ, ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ರುಬ್ಬಿಟ್ಕೊಂಡ್ರೆ, ಒಗ್ಗರಣೆ ಹಾಕ್ಕೊಂಡ್ರೆ ಸೊಪ್ಪು ಮುಗೀತು ನಮ್ಮ ಉಪ್ಪು ಸಾಂಬಾರು ಟೇಸ್ಟಿಯಾಗಿತ್ತು. ಮುದ್ದೆ ಆಲ್ಮೋಸ್ಟ್ ಡೈಲಿ ನೈಟ್ ಮುದ್ದೆನೇ ಇರುತ್ತೆ ನಂದೀಗ. ನೋಡ್ತಾ ಇರ್ಬೋದು, ತೋರಿಸ್ತಾ ಹೋಗ್ತೀನಿ ಅಲ್ಲಿ ಎಷ್ಟಾಗಿದ್ದೀನಿ, ಎಷ್ಟಿದ್ದೆ ವೆಯ್ಟು ಅಂತಲೂ ಹೇಳ್ತೀನಿ. ಇವಾಗಲೇ ಫ್ರೆಂಡ್ಸ್ 3 ದಿನ ಆಯಿತು, 3 ದಿನಕ್ಕೆ 1 kg ಲಾಸ್ ಆಗಿದ್ದೀನಿ. ಖಂಡಿತವಾಗ್ಲೂ ಇದನ್ನು ನನ್ನ
ಅನುಭವ ಅಂತಲೇ ಹೇಳ್ಬೋದು. ಯಾಕಂದರೆ ಫಸ್ಟು ಕಮ್ಮಿನೇ ಇದೆ ಫ್ರೆಂಡ್ಸ್, ಒಂಚೂರು ಕಮ್ಮಿ ಆಗಿದ್ದೆ. ಏನಾಯ್ತು ಅದು ರೈಸು ತಿಂತಾ ತಿಂತಾ ದಪ್ಪ ಆಗ್ಬಿಟ್ಟೆ ನಾನು. ಮತ್ತೆ ಎಷ್ಟು ರೆಗ್ಯುಲರ್ ಇತ್ತು ಅದಷ್ಟಕ್ಕೆ ಬಂದುಬಿಟ್ಟೆ. ಸೊ ಎಷ್ಟಿದ್ದೆ ಏನು ಅಂತ ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗಲಿ, ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಎಷ್ಟಿದ್ದೆ ಎಷ್ಟಾದೆ ಅಂತ. ಬಿಸಿ ಬಿಸಿ ಮುದ್ದೆ, ಉಪ್ಪು ಸಾಂಬಾರು, ಸ್ವಲ್ಪ ಕ್ಯಾರೆಟ್, ಬಿಸಿ ಬಿಸಿ ಮುದ್ದೆ ಸೊಪ್ಪು ಸಾಂಬಾರು ರೆಡಿಯಾಗಿದೆ. ನಮ್ಮದಂತೂ ಊಟ ಫುಲ್ ಆಗಿದೆ. ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು. ರೈಸ್ ಸ್ವಲ್ಪನೂ ತೊಗೊಳಲ್ಲ ಫ್ರೆಂಡ್ಸ್. ಏನಾದರೂ ಮುದ್ದೆ ಜಾಸ್ತಿ ಆದಾಗ ಬೇಡ ಅನಿಸಿದ್ರೆ ಮುದ್ದೆ ಸ್ವಲ್ಪ ಒಂದೇ ಒಂದು ಅಲ್ಲೇ ಅಂದ್ಕೊಳ್ಳಿ, ಚಿಕ್ಕ ಅಲ್ಲೇಲಿ ಹಾಕೋತೀನಿ ಅಷ್ಟೇ. ಇದು ಬೆಳಗಿನ ಬ್ರೇಕ್ಫಾಸ್ಟ್, ಅಂದರೆ ಶುಕ್ರವಾರದ ಬ್ರೇಕ್ಫಾಸ್ಟ್ ಇದು ಶುಕ್ರವಾರ ಸಂಜೆ ಆಗಿದೆ. ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆ ಏನೂ ತಿಂದಿರಲ್ಲ ಫ್ರೆಂಡ್ಸ್, ನಾನು ಓಟ್ಸ್ ತಿಂದಿದ್ದೆ. ಮಧ್ಯಾಹ್ನ ಬಂದು ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು, ಅಂದರೆ ಸ್ವಲ್ಪ ಅದೂ ಈಗ ಓಟ್ಸ್ ತೋರಿಸಿದ್ನಲ್ಲ ಅದೇ ಪ್ರಮಾಣ ಇತ್ತು, ಅದೂ ಅಷ್ಟೇ ತಿಂದಿದ್ದು. ಇದು ಸಂಜೆ ಭತ್ತ ಹೊಟ್ಟೆ ಹಸಿತಿತ್ತು ಸಿಕ್ಕಾಪಟ್ಟೆ. ಮುದ್ದೆ ಮಾಡ್ಕೊಬೋಣ ಫಸ್ಟು ಬೇಗ ಅಂತ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಅದ್ರ ಜೊತೆ ಬೀನೀಸು ಇತ್ತು, ಸ್ವಲ್ಪ ಬೀನೀಸು, ಹೀರೆಕಾಯಿ ಇಷ್ಟನ್ನು ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆ ಹಾಕ್ತೀನಿ. ಆ್ಯಸ್ ಯೂಶ್ವಲ್ ಹೆಂಗೆ ಮಾಡ್ತೀನಿ ತೋರಿಸಿದ್ದೀನಿ, ಒಂದು 2-3 ಸಲ ಶೇರ್ ಮಾಡಿದ್ದೀನಿ. ಶೇರ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಹಾಗೆಯೇ ತೋರಿಸ್ತಾ ಇದ್ದೀನಿ. ಇದು ರೆಸಿಪಿ ನಮ್ಮದು ಅಂತ, ಅಂದರೆ ನಂದು ಊಟದ ಬಗ್ಗೆ ನಿಮಗೆ ಶೇರ್ ಮಾಡಬೇಕಲ್ವಾ, ನಾನು ಊಟ ಏನು ಮಾಡ್ತಾಯಿದ್ದೀನಿ ಅಂತ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕ್ಕೆ ಮಾತ್ರ ಇದನ್ನು ತೋರಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ಒಗ್ಗರಣೆ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಉದುರಿಸಿದ್ದೀನಿ, ಖಾರದ ಪುಡಿ ಉದುರಿಸಿದ್ದೀನಿ, ಬೇಯ್ತಾ ಇರಲಿ. ಆಮೇಲೆ ಬೇಳೆ ಸಾಂಬಾರು ಪುಡಿ ಹಾಕ್ತೀನಿ. ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು, ಏನು ಜಾಸ್ತಿ ಬೇಕಾಗಿಲ್ಲ. ಒನ್ ಟೈಮು ಮಾಡ್ತಾ ಇರೋದ್ರಿಂದ ಏನು ಇದು 2-3 ಟೈಮ್ ಆಗೋ ಅಷ್ಟೇನಿಲ್ಲ, 1 ಟೈಮ್ ಆಗುತ್ತೆ ಅಷ್ಟೇ ಸಾಕು. ಇದನ್ನು ಮಾಡಿ ಇಟ್ಟಾಯಿತು. ಹಾಗೆ ಸಂಜೆ ನಮ್ಮತ್ತೆ ಹೊಲದಿಂದ ಗರಿ ತೊಗೊಂಬಂದಿದ್ರು ನೋಡಿ. ಇಷ್ಟಿದೆ ನೋಡಿ, ಇಷ್ಟರಲ್ಲಿ 4 ಪೊರ್ಕೆ ಆಗುತ್ತೆ. ಕಡ್ಡಿ ಪೊರ್ಕೆ ಅಂತ ಹೇಳ್ತೀವಿ, 4 ಆಗುತ್ತೆ ಇದರಲ್ಲಿ. ಸಂಜೆ ವ್ಯೂನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾವ ಥರ ಇತ್ತು ಅಂತ. ಚೆನ್ನಾಗಿತ್ತು, ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನೀವು ನೋಡಿ, ಸೂಪರಾಗಿದೆ ವ್ಯೂ ಅಂತಲೇ ಹೇಳ್ಬೋದು. ವ್ಯೂ ನೋಡಿ ಎಂಜಾಯ್ ಮಾಡಿ. ಚೆನ್ನಾಗಿದೆ ಅಂತ ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿದ್ದು ಈ ಸುಂದರವಾದ ವ್ಯೂ ಜೊತೆಗೆ ಈ ವಿಡಿಯೋನು ಮುಗಿಸ್ತಾ ಇದ್ದೀನಿ ನಾನು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಊಟ ರೆಡಿಯಾಗಿದೆ ನೋಡಿ ನಮ್ಮದು. ಊಟ ಮೀಲ್ಸ್ ಚೆನ್ನಾಗಿದೆ ಅಲ್ವಾ. ಹೀರೆಕಾಯಿ ಮತ್ತು ಸೌತೆಕಾಯಿ, ಕ್ಯಾರೆಟ್, ಮುದ್ದೆ. ಇದು ನಮ್ಮ ಡಯಟ್ ಫುಡ್ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.